ಬ್ರಹ್ಮಗಿರಿ ಬೆಟ್ಟ. ಈ ಬೆಟ್ಟವನ್ನ ಏರಿ ಹೋಗಲು ಮೆಟ್ಟಿಲುಗಳಿವೆ. 300 ಅಡಿ ಎತ್ತರದ ಬೆಟ್ಟ ಹತ್ತಿ ಮೇಲೆ ತಲುಪಿದರೆ ತುದಿಯಲ್ಲಿ ಬೆಟ್ಟಗಳ ಸಾಲು ಸಾಲುಗಳು ಬೆಳ್ಳಿಯ ಮೋಡಗಳು ಮುತ್ತಿಕ್ಕುವಂತೆ ಕಾಣುತ್ತವೆ. ಬ್ರಹ್ಮಗಿರಿಯ ತಪ್ಪಲಲ್ಲಿ ವನದೇವಿಯ ಗರ್ಭದಲ್ಲಿ ಮಲೆನಾಡ ಮಣ್ಣಿಗೆ ನಗು ನಗುತ್ತಾ ನೀ ಬಂದೆ. ಕೊಡವನಾಡಿನ ಎಲ್ಲ ಭಕ್ತ ಜನರ ಮನೆಗಳಲ್ಲಿ ನಿತ್ಯ ಪೂಜೆ ತಾಯಿ, ನಿತ್ಯ ಪೂಜೆ ನಿನಗೆ, ನಿತ್ಯ ಪೂಜೆ ತಾಯಿ, ನಿತ್ಯ ಪೂಜೆ. ಬ್ರಹ್ಮಗಿರಿಯ ತಪ್ಪಲಲ್ಲಿ ವನದೇವಿಯ ಗರ್ಭದಲ್ಲಿ ಮಲೆನಾಡ ಮಣ್ಣಿಗೆ ನಗು ನಗುತ್ತಾ ನೀ ಬಂದೆ. ಕೊಡವನಾಡಿನ ಎಲ್ಲ ಭಕ್ತ ಜನರ ಮನೆಗಳಲ್ಲಿ ನಿತ್ಯ ಪೂಜೆ ತಾಯಿ, ನಿತ್ಯ ಪೂಜೆ ನಿನಗೆ, ನಿತ್ಯ ಪೂಜೆ ತಾಯಿ, ನಿತ್ಯ ಪೂಜೆ. ಬ್ರಹ್ಮಗಿರಿಯ ತಪ್ಪಲಲ್ಲಿ ವನದೇವಿಯ ಗರ್ಭದಲ್ಲಿ ಮಲೆನಾಡ ಮಣ್ಣಿಗೆ ನಗು ನಗುತ್ತಾ ನೀ ಬಂದೆ. ಕೊಡವನಾಡಿನ ಎಲ್ಲ ಭಕ್ತ ಜನರ ಮನೆಗಳ. ಇದರ ಶಿಖರದಲ್ಲಿ ಸಪ್ತ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿದರು. ಅದರ ಕುರುಹೆಂದು ಇಂದಿಗೂ ಪುಟ್ಟ ಪುಟ್ಟ ಕುಂಡಿಕೆಗಳು ಬ್ರಹ್ಮಗಿರಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಶಿರವಾಗಿ ನಮಿಸಿಹರು, ವರವ ನೀಡೆಂದು ಬೇಡಿಹರು. ಕಾವೇರಿ ಸಂಕ್ರಮಣ ನಾಡಿಗೆ ಬಂದಾಗ ಕಾವೇರಿ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ಭಕ್ತರೆಲ್ಲರೂ ಸೇರಿ ಒಕ್ಕೊರಳ ದನಿಯಲ್ಲಿ ಜಯಘೋಷ ಹಾಕಿ ನೆನೆವರು. ತೀರ್ಥ ಸ್ನಾನವ ಮಾಡಿ ಧನ್ಯರಾಗುವರು. ಕಾವೇರಿ ಸಂಕ್ರಮಣ ನಾಡಿಗೆ ಬಂದಾಗ ಕಾವೇರಿ ಕ್ಷೇತ್ರ
ಕೊಡಗು ಪ್ರಕೃತಿಯ ಮನಮೋಹಕ ಮನೆ ಎಂದಾದ್ರೆ ತಲಕಾವೇರಿ ಆ ಮನೆಯ ಮುಖ್ಯ ಕೊಠಡಿ ಎಂಬಂತಿದೆ. ಸಮುದ್ರ ಮಟ್ಟದಿಂದ ಸುಮಾರು 1535 ಮೀಟರ್ಗಳಷ್ಟು ಎತ್ತರದಲ್ಲಿ ನಿಂತಿರುವ ಆ ಪುಣ್ಯಧಾಮದ ಸುತ್ತಲೂ ಬೆಟ್ಟದ ಸಾಲುಗಳು ಯಾತ್ರಿಕರನ್ನ ತೃಪ್ತಿಗೊಳಿಸುವಂತಿವೆ. ನೀವು ಒಮ್ಮೆ ಈ ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಮ್ಮನ ದರ್ಶನ ಪಡೆದು ಪಾಪಗಳನ್ನ ಪರಿಹರಿಸಿಕೊಳ್ಳಿ. ಇದು ಈ ಹೊತ್ತಿನ